ಹಾಯ್ ಫ್ರೆಂಡ್ಸ್, ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನನ್ನು ಹಿಂದೂಗಳಾದ ನಾವೆಲ್ಲ ಮಹಾದೇವ, ಈಶ್ವರ, ಪರಮೇಶ್ವರ ಎಂದು ನಾನಾ ಹೆಸರುಗಳಿಂದ ಪೂಜೆ ಮಾಡ್ತೇವೆ. ಹಾಗೆಯೇ ಈಶ್ವರನನ್ನು ಬ್ರಹ್ಮಾಂಡದ ಆದಿಪುರುಷನೆಂದು, ಈತನೇ ಬ್ರಹ್ಮಾಂಡದ ಅಂತ್ಯವೆಂದು ಹೇಳುತ್ತಾರೆ. ಈಶ್ವರನು ಮನಸ್ಸು ಮಾಡಿದರೆ ಸಾಕು, ಕ್ಷಣಾರ್ಧದಲ್ಲೇ ತನ್ನ ಮೂರನೇ ಕಣ್ಣಿನಿಂದ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡಬಲ್ಲ. ಈಶ್ವರನನ್ನು ಭಕ್ತಿಪ್ರಿಯನೆಂದು, ಶಂಭೋ ಶಂಕರನೆಂದು ಕರೆಯುತ್ತಾರೆ. ಭಕ್ತರ ಭಕ್ತಿಗೆ ಬೇಗ ಒಲಿಯುವನೆಂದೇ ಪ್ರಸಿದ್ಧ. ಆದರೆ ಇಂತಹ ಶಿವನು ಜನನವಾದದ್ದು ಹೇಗೆ, ಈತನ ತಂದೆ ತಾಯಿ ಯಾರು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಶಿವನನ್ನು ಸ್ವಯಂಭೂ ಎನ್ನುತ್ತಾರೆ, ಅಂದರೆ ಶಿವನು ಉದ್ಭವ ಮೂರ್ತಿ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಪರಮೇಶ್ವರನು ಸ್ವತಃ ತನ್ನನ್ನು ತಾನೇ ರೂಪುಗೊಂಡ ಮಹಾದೇವ. ಈ ಮೂಲಕ ಶಿವನಿಗೆ ತಂದೆ ತಾಯಿ ಯಾರಿಲ್ಲ ಎಂಬುದನ್ನು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಪರಮೇಶ್ವರನನ್ನು ನಾಶಪಡಿಸುವಂತಹ ವಸ್ತು ಇಡೀ ಬ್ರಹ್ಮಾಂಡದಲ್ಲೇ ಎಲ್ಲೂ ಇಲ್ಲ. ಶಿವನು ಪಂಚಭೂತಗಳನ್ನು ತನಗೆ ಹೇಗೆ ಬೇಕೋ ಹಾಗೆ ನಿಯಂತ್ರಿಸಿಕೊಂಡು ಇಟ್ಟುಕೊಳ್ಳಬಲ್ಲ. ಆದ್ದರಿಂದನೇ ಶಿವನಿಗೆ ಮೃತ್ಯುವಿನ ಭಯವಿಲ್ಲ. ಆದ್ದರಿಂದಲೇ ಶಿವನನ್ನು ಮೃತ್ಯುಂಜಯ ಎಂದು ಕರೆಯುತ್ತಾರೆ. ಇನ್ನು ವಿಷ್ಣು ಪುರಾಣದ ಪ್ರಕಾರ ನೋಡೋದಾದ್ರೆ, ಒಮ್ಮೆ ವಿಷ್ಣು ಮತ್ತು ಬ್ರಹ್ಮನು ಬ್ರಹ್ಮಾಂಡದ ಬಗ್ಗೆ ಚರ್ಚಿಸುತ್ತಿರುವಾಗ ಶೂನ್ಯದಿಂದ ಈಶ್ವರನ ಜನನವಾಗುತ್ತದೆ. ಆದರೆ ಬ್ರಹ್ಮನಿಗೆ ಶಿವನ ಬಗ್ಗೆ ಏನನ್ನೂ ತಿಳಿದಿರುವುದಿಲ್ಲ. ಆದರೆ ಶಿವನು ಮಾಯವಾದ ನಂತರ ಮಹಾವಿಷ್ಣುವು ಶಿವ ಹಾಗೂ ಶಿವಶಕ್ತಿಯ ಮಹಿಮೆಯ ಬಗ್ಗೆ ವಿಸ್ತಾರವಾಗಿ ಬ್ರಹ್ಮನಿಗೆ ತಿಳಿಸುತ್ತಾರೆ. ಆಗ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಶಿವನ ಬಳಿ ಹೋಗಿ ಬ್ರಹ್ಮದೇವನು ನನ್ನ ಮಗನಾಗಿ ಜನಿಸು ಎಂದು ಬೇಡಿಕೊಳ್ಳುತ್ತಾನೆ. ಆದ್ದರಿಂದ ಶಿವನು ಬ್ರಹ್ಮನ ಮಗನಾಗಿ ಜನಿಸುತ್ತಾರೆ. ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮನು ಶಿವನ ತಂದೆ ಎಂದು ಹೇಳಲಾಗುತ್ತದೆ. ಇನ್ನು ದೇವಿಯ ಪುರಾಣದ ಪ್ರಕಾರ ನೋಡೋದಾದ್ರೆ, ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಪರಮೇಶ್ವರನು ದುರ್ಗಾದೇವಿಯ ಮಗನೆಂದೇ ಹೇಳಲಾಗುತ್ತದೆ. ಇನ್ನು ಈ ವಿಡಿಯೋದಲ್ಲಿ ನೀವು ಶಿವನ ಜನನದ ಬಗ್ಗೆ ಹಾಗೂ ಆತನ ಮಹಿಮೆಯ ಬಗ್ಗೆ ತಿಳಿದಿದ್ದೀರಿ ಅನ್ಕೊಂಡಿದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ.